ಏನಾಯ್ತು ಅರ್ಚನಾ? ನಿಮಗೆ ಮನಸಾಕ್ಷಿ ಅನ್ನೋದೇ ಇಲ್ವಾ ಸುಶಾಂತ್? ಆ ಮಗುನ ಆ ತರ ಬಿಟ್ಟು ಬಂದಿದ್ದೀರಲ್ಲ, ಇಷ್ಟು ಕೇರ್ಲೆಸ್ ನೀವು? ಅರ್ಚನಾ, ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡ್ದೆ. ಪ್ಲೀಸ್ ಸುಮ್ನೆ ಇರಿ ಸುಶಾಂತ್. ನಿಮ್ ಸಮಸ್ಯೆಗೆ ನೀವೇ ಪರಿಹಾರ ಹುಡ್ಕೊಂಡ್ಬಿಡಿ, ಅದನ್ನ ಮಗು ಮೇಲೆ ಪ್ರಯೋಗ ಮಾಡ್ಬೇಡಿ. ಪಾಪ ಅವನ ಅನಾಥನ್ ತರ ಎಲ್ಲೋ ಬಿಟ್ಟು ಬಂದಿದ್ದೀರಾ. ನೀವು ಮಾಡೋ ತಪ್ಪಿಗೆ ಪಾಪ ಆ ಮಗು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನನಗ್ ಬೇರೆ ದಾರಿ ಏನಿದೆ ಹೇಳಿ? ನೋಡಿ, ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ವಾಪಸ್ ಕರ್ಕೊಂಡ್ ಬಂದಿದ್ರೆ ಅವನ್ಗೆ ನೀವು ಬೇಕು ಅಂತ ಕೇಳ್ತಾನೆ, ನಿಮ್ ಜೊತೆ ಇರೋದಕ್ಕೆ ಆಸೆ ಪಡ್ತಾನೆ. ನಾನೇನ್ ಮಾಡೋದು? ನಮ್ಮ ಮನೆಯವರೆಲ್ಲರೂ ಸುಮ್ನಿರಕ್ಕಾಗ್ದೆ ನೀವ್ ಅಣ್ಣ ವೀರಣ್ಣ ಅವ್ರ ಹತ್ರ ಬಂದು ಹೆಣ್ ಕೇಳಿ ಪಾಪ ಅವ್ರಿಗೆ ಸುಮ್ನೆ ತೊಂದರೆ ಕೊಡ್ತಾ ಇದಾರೆ. ನೋಡಿ, ನನ್ನಿಂದ ಆಗ್ಲಿ ನನ್ನ ಮಗನಿಂದ ಆಗ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ. ಅದಕ್ಕೆ ಈ ರೀತಿ ಮಾಡಿದೆ. ಈಗ ಅವನ್ಗೆ ಹೇಳಿದ್ರು ಅರ್ಥ ಆಗೋ ವಯಸ್ಸ. ರಾಘವ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಅವನ್ ಮನೆಗೆ ಬಂದಿದ್ ನೆಕ್ಸ್ಟ್ ನಿಮಿಷನೇ ಅಮ್ಮ ಬೇಕು ಅಂತ ಹಠ ಮಾಡ್ತಾನೆ. ನಿಮ್ ಮನೆಯವ್ರ ಮುಂದೆ ನನ್ಗೆ ಗಿಲ್ಟ್ ಫೀಲ್ ಕಾಡ್ತಿದೆ ಅರ್ಚನಾ ಅವರೇ. ನಾನು ಈಗ ತುಂಬಾ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ಈಗ ಸ್ವಲ್ಪತ್ತಿಗೆ ಮುಂಚೆ ದುಬೈಯಿಂದ ಸಿಇಒ ಆಫರ್ ಬಂದಿತ್ತು. ನಾನು ರಾಘವ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಡ ಅಂತ ಅನ್ಕೊಂಡೆ. ಆದ್ರೆ ಇದೊಂದು ಎಕ್ಸಾಮ್ ಮುಗಿಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೋಗ್ಬಿಡ್ತೀನಿ, ನಾನಿಲ್ಲಿರಲ್ಲ. ನಾನು ನನ್ನ ಮಗ ಆಗ್ಲಿ ಯಾರಿಗೂ ಭಾರ ಆಗಿರೋದು ಬೇಡ. ನನಗೆ ಇದ್ ಬಿಟ್ರೆ ಬೇರೆ ದಾರಿ ಕಾಣ್ತಿಲ್ಲ ಅರ್ಚನಾ. ನನ್ ಜಾಗದಲ್ಲಿ ನಿಂತು ಯಾರು ಯೋಚನೆ ಮಾಡ್ತಿಲ್ಲ. ಯೋಚನೆ ಮಾಡಿದ್ದಿದ್ರೆ ನನ್ ಕಷ್ಟ ಏನು ಅಂತ ಅರ್ಥ ಆಗ್ತಿತ್ತು. ಈಗ ನೀವೇ ಹೇಳಿ, ನಂಗೆ ಬೇರೆ ದಾರಿ ಏನಿದೆ ಹೇಳಿ. ನೋಡಿ, ನಾನೇನಾದ್ರೂ ಕೋಪವಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸರಿ, ನನ್ನ ಮನೆಗೆ ಡ್ರಾಪ್ ಮಾಡಿ. ಚಾಯ್ 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 ಚಾಯ್. ಅರ್ಚನಾ ಪ್ಲೀಸ್, ಯಾರಿಗೆ ಮೆಸೇಜ್ ಮಾಡಿದ್ಯಾ ಅಂತ ಹೇಳು. ಫಸ್ಟ್ ಕೂತ್ಕೊ. ನೀನು ಬೇಡ, ನನಗೆ ಕೂತ್ಕೊಳ್ಳೋ. ರಿಲ್ಯಾಕ್ಸ್ ಮಗ. ಚಿಯರ್ಸ್. ಅರ್ಚನಾ, ಆಹಾ, ಟೀ ಘಮಘಮ ಅಂತಿದೆ. ವಾವ್. ಚಿಯರ್ಸ್ ಮಾಡಿದ್ಮೇಲೆ ಸಿಪ್ ಮಾಡ್ಬೇಕು. ಕುಡಿ. ಅರ್ಚನಾ, ನೀನ್ ಯಾರಿಗೆ ಮೆಸೇಜ್ ಮಾಡಿದ್ಯಾ ಅಂತ ಹೇಳು ಪ್ಲೀಸ್. ಈಗೇನು, ನಾನ್ ಮಾಡಿರೋ ಟೀ ಮೇಲೆ ನಿನಗ್ ನಂಬಿಕೆ ಇಲ್ಲ? ನಾನೇನ್ ಮಾಡಿರೋ ಮೀನ್ ತಿಂದಿಲ್ವಾ? ಊಟನೂ ಮಾಡಿದಿನಲ್ಲ. ನಿನ್ನ ನಂಬಿ ತಿಂತಿರ್ಬೇಕಾದ್ರೆ ನೀನ್ ಯಾಕೋ ಟೀ ಕುಡಿತಿಲ್ಲ? ಕುಡಿಯೋ. ಓ, ಬರೀ ಟೀ ಕುಡಿಯೋಕ್ ಬೇಜಾರಾಗ್ತಿದ್ಯಾ? ಸರಿ, ಒಂದ್ ಕೆಲ್ಸ ಮಾಡು. ಟೀ ಜೊತೆ ಬಿಸ್ಕೆಟ್ ತಿಂದ್ರೆ ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ? ತಗೊಂಡ್ಬಾ. ಅದೇನೋ ಸ್ಟಾಕ್ ಅಲ್ಲಿ ಇಟ್ಟಿರ್ತಿಯಲ್ಲ, ಬೆಣ್ಣೆ ಬಿಸ್ಕೆಟ್, ಕೋಕೋನಟ್ ಬಿಸ್ಕೆಟ್, ಏನೇನೋ. ಹೋಗ್ ತಗೊಂಡ್ಬಾ, ಹೋಗೋ ಬೇಗ. ಇಬ್ರು ಶೇರ್ ಬೇಡ ಅಂತ ಹೇಳ್ತಿದ್ದೀನಲ್ಲ ಅರ್ಚನಾ. ಬೇಡ ಅಂದ್ರೆ ಬೇಡ, ಹೇಳ್ತಾ ಇದೀನಿ ಕೇಳು. ಹಲೋ, ಯಾಕೆ ಹಿಂಗ್ ಕೂಗ್ತಿದ್ಯಾ? ನಿನ್ ಕೋಪ ಯಾಕೋ ನನ್ ಮೇಲೆ ತೋರಿಸ್ತಿದ್ಯಾ? ಕಿಡ್ನಾಪ್ ಮಾಡ್ಕೊಂಡ್ಬಂದು ಕೂಡ್ ಹಾಕಿರೋದು ನೀನು. ನಿನ್ ಮೇಲೆ ಕೋಪ ತೋರ್ಸ್ಬೇಕಾಗಿರೋದು ನಾನಿಲ್ಲಿ. ನೀನ್ ಹೇಳಿದನ್ನೆಲ್ಲ ಕೇಳ್ಕೊಂಡು ನಾನಿಲ್ಲಿ ಬಿದ್ದಿಲ್ವಾ? ಟೀ ಮಾಡ್ಬಿಟ್ಟು ಕೊಟ್ರೆ ಓವರಾಗಿ ಬಿಲ್ಡಪ್ ಕೊಡ್ತಾನೆ. ಕುಡಿಯೋ ಮೊದ್ಲು. ನಿನಗೆ ಹಿಂಗಲ್ಲ, ಯಾರಿಗೆ ಫೋನ್ ಮಾಡ್ಬೇಕು ಅವ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಗತ್ತೆ. ಟೀ ಕುಡಿ, ಮರಿಬೇಡ. ಪಾಪ ಹೆದ್ರು ಪುಕ್ಲ.
ಹಿಂದೆ CV ಆಫರ್ ಬಂದಿತ್ತು. ನಾನು ರಾಘವ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಡ ಅಂತ ಅನ್ಕೊಂಡೆ. ಆದ್ರೆ ಇದೊಂದು ಎಕ್ಸಾಮ್ ಮುಗಿಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೋಗ್ಬಿಡ್ತೀನಿ. ನಾನಿರಲ್ಲ. ಹೋಗ್ಬಿಡ್ತೀನಿ. ನಾನಿರಲ್ಲ. ಕಂದ, ಯಾಕಪ್ಪ ಏನಾಯ್ತಮ್ಮ? ಯಾಕೋ ಸಪ್ಪಗಿದ್ಯಾ? ಮಾ ಅಚ್ಚು, ಅಚ್ಚು ಯಾಕಪ್ಪ ಅಳ್ತಾ ಇದೀಯಾ? ಅಣ್ಣ ಅಣ್ಣ ಪ್ಲೀಸ್ ನನ್ನ ಕ್ಷಮಿಸ್ಬಿಡಣ್ಣ. ನನ್ನ ಕ್ಷಮಿಸ್ಬಿಡಣ್ಣ. ನಾನು ಹೋಗಿದ್ದೆ ರಾಘವ್ನ ನೋಡಕ್ಕೆ. ನಿನಗೂ ಅದಕ್ಕೆಗೂ ನಾನು ಸುಳ್ಳು ಹೇಳ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಕ್ಷಮಿಸ್ಬಿಡು. ಸುಶಾಂತ್ ಅವರು ರಾಘವ್ನ ಕರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಬಿಟ್ಬಿಟ್ರಣ್ಣ. ಬೆಳಗ್ಗೆ ನೀನ್ ಕೇಳಿದ್ಯಲ್ಲ ಅಣ್ಣ ಏನಾಯ್ತು ಅಂತ. ತುಂಬಾ ಕೆಟ್ಟ ಕನ್ಸೋಣ. ಅದು ರಾಘವ್ದಣ್ಣ. ಅವನು ಅಮ್ಮ ಅಮ್ಮ ಅಂತ ನನ್ನ ಹುಡ್ಕೊಂಡು ಓಡ್ ಬರ್ತಿದ್ದ ಅಣ್ಣ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅದಕ್ಕೆ ಸುಶಾಂತ್ ಅವ್ರನ್ನ ಕರ್ಕೊಂಡು ಹೋಗಿ ನಾನ್ ರಾಘವ್ನ ನೋಡ್ಕೊಂಡ್ ಬರ್ಬೇಕು ಅಂತ ಇವತ್ತು ಹೋಗಿದ್ದೆ ಅಣ್ಣ ಹಾಸ್ಟೆಲ್ಗೆ. ಅಲ್ಲಿ ರಾಘವ್ ಪಾಪ ಅಣ್ಣ ಯಾವ್ದೋ ಅನಾಥ ಹುಡುಗನ್ ತರ ಇದ್ದ. ಅಣ್ಣ ಅವನಿಗೆ ಹೆಂಗ್ ಗೊತ್ತಾಯ್ತೋ ಏನೋ ನನಗ್ ಗೊತ್ತಿಲ್ಲ. ನಾವೆಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ. ಅವನಿಗೆ ನಾವ್ ಬಂದಿದೀವಿ ಅಂತ ಗೊತ್ತಾಗೋಯ್ತು. ಅಪ್ಪ ಅಪ್ಪ ಅಂತ ಕಿರ್ಚ್ಕೊಂಡು ಓಡಿ ಓಡಿ ಬರ್ತಿದ್ದ. ಓಡ್ ಬಂದು ಅಲ್ಲೇ ಬಿದ್ದು ಹೋದ. ಸುಶಾಂತ್ ಕೂಡ ಅಲ್ಲೇ ಅಲ್ಲೇ ಬಿಟ್ಟು ಬಂದ್ಬಿಟ್ರು ಅವನ್ನ. ನನ್ ಕೈಲ ಅವನ ಹತ್ರ ಮಾತಾಡಕ್ಕೂ ಆಗ್ಲಿಲ್ಲ ಅಣ್ಣ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನ್ಗೆ. ಹೊಟ್ಟೆಲೆಲ್ಲ ಸಂಕಟ ಆಗೋಯ್ತು ಅಣ್ಣ.